ಗೃಹ ಸಚಿವರ ಕ್ಷೇತ್ರದಲ್ಲೇ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ನೀರಿಗಾಗಿ ಅಕ್ಕಪಕ್ಕದ ಹಳ್ಳಿ ತೋಟಗಳಿಗೆ ಗ್ರಾಮಸ್ಥರು ಅಲೆದಾಡ್ತಾ ಇದ್ದಾರೆ. ಕೊರಟಗೆರೆಯ ಮಹಾಲಿಂಗನಹಟ್ಟಿ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಉಲ್ಬಣಿಸಿದೆ. 2 ಸಲವೂ ಕೂಡ ನೀರು ಸಿಗದೆ ಕೊಳವೆ ಬಾವಿ ವಿಫಲವಾಗಿರುವಂತಹ ಘಟನೆ ಕೊರಟಗೆರೆಯಲ್ಲಿ ನಡೆದಿದೆ. ಇಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿ ನಡೆದಿದೆ. ಆದರೆ ಅದು ಹೆಸರಿಗಷ್ಟೇ ಸೀಮಿತವಾಗಿದ್ದು ಜನರಿಗೆ ಇದರಿಂದ ಯಾವುದೇ ನೀರು ಸಿಕ್ಕಿಲ್ಲ. ಕೊರಟಗೆರೆ, ಪಾವಗಡ, ತುಮಕೂರಿನಲ್ಲೂ ನೀರಿನ ಅಭಾವ ಸೃಷ್ಟಿಯಾಗಿದ್ದು ಗ್ರಾಮದಲ್ಲಿ ಕೊಳವೆ ಬಾವಿ ಕೊರೆಸಿದ್ರೂ ಕೂಡ ನೀರು ಮಾತ್ರ ಸಿಗ್ತಾ ಇಲ್ಲ. ಟ್ಯಾಂಕರ್ ಮೂಲಕ ನೀರನ್ನ ಒದಗಿಸಲಾಗ್ತಾ ಇದೆ ಪಂಚಾಯಿತಿ. ತುಮಕೂರು ಜಿಲ್ಲೆಯ 41 ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಾಣಿಸಿಕೊಳ್ತಾ ಇದೆ. ಇನ್ನು ಬೇಸಿಗೆ ಪ್ರಾರಂಭವಾಗಿರೋದು ಅಷ್ಟೇ, ಆಗ್ಲೇ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ತುಮಕೂರಿನ ಕೊರಟಗೆರೆಯಲ್ಲಿ ಗ್ರಾಮದಲ್ಲಿ ಕೊಳವೆ ಬಾವಿ ಕೊರೆಸಿದ್ರೂ ಕೂಡ ನೀರು ಸಿಗ್ತಾ ಇಲ್ಲ. ನಮಗೇನೋ 1 ಕಿಲೋಮೀಟರಿಂದ ನೀರಿಂದ ಅಭಾವ ಆಗೈತೆ. ಪಂಚಾಯತ್ರಿಗೆ ಹೇಳಿದ್ರು ಬೇರೆ ಕಡೆ ಬೋರ್ ಹಾಕಿಸ್ತೀವಿ ಅಂದವರು ಹಾಕ್ಸಿಲ್ಲ. ಇನ್ನೂ ಸುಮ್ಮನೆ ಪಾಯಿಂಟ್ ಮಾಡಿ ಹೋಗ್ತಾವ್ರೆ, ಇನ್ನೂ ಬರ್ತಾ ಇಲ್ಲ. ಈ ಮನೆ ನಲ್ಲಿ ಥರ ಬಿಟ್ಟವ್ರೆ, ನೀರಿನ ಬಿಟ್ಟಿಲ್ಲ. ಆಲೇ ಸುಮಾರು ಒಂದು 6 ತಿಂಗಳು ಮೇಲಾಯ್ತು ಮನೆ ನಲ್ಲಿ ಮಾಡಿ. ಇಂಥ ಪ್ರಾಬ್ಲಮ್ ಆಗೈತೆ. ಅಲ್ಲೆಲ್ಲ ಒಂದು ಹಾಕ್ಯವ್ರೆ, ಒಂದು 20 ನಿಮಿಷ ಕಾಲು ಗಂಟೆ ಬರ್ತಾವೆ ಅಷ್ಟೇ ಸರ್ ನೀರು. ಈಗ ಸರ್ 1 ಕಿಲೋಮೀಟ್ರಿಂದ ತಿರುಗಿ ಹೊಲ್ತಾವಿರೋರಿಗೆ 2 ಕಿಲೋಮೀಟ್ರ್ ಆಗ್ತೈತೆ ಸರ್. ನಮಗೇನೋ 1 ಕಿಲೋಮೀಟ್ರ್ ಆಗ್ತೈತೆ. ನಾವು ತರ್ತೀವಿ, ಒಂದು 20 ನಿಮಿಷ ಬರ್ತವೆ. ಇವಾಗ ಆ ಕಡೆ ಈ ಕಡೆ ಎಲ್ಲ ಜಮೀನುಗಳ ಮನೆ ಕಟ್ಟಿರೋರಿಗೆ ಎಲ್ಲ ಭಾರಿ ತೊಂದರೆ ಸರ್. ಹಿಂಗೆ ಒಬ್ರಿಗೊಬ್ಬರೇ ಪಂಚಾಯತಿ ಒಳಗೇ ಹೊಂದ್ಕೆ ಇಲ್ಲ ಸರ್. ಆಗಲಿ ಸರ್, ಒಂದು ಬೋರ್ ಹಾಕ್ಯವ್ರೆ ಸರ್. ಇಲ್ಲ ಸರ್, ಒಂದು 20 ನಿಮಿಷ ಬರ್ತವೆ, ಕಾಲು ಗಂಟೆ ಬರ್ತಾವೆ ಅಷ್ಟೇ ಸರ್. ನೀರುಗಳಾಗಲ್ಲ. ಹಾಕಿಸ್ತೀವಿ. ಅಡ್ಜಸ್ಟ್ರು ಮನೆಯೆಲ್ಲ ಬಂದಿದ್ರು, ನಂಬರು ಬಂದಿದ್ರು, ಪಾಯಿಂಟ್ ಮಾಡಿಸ್ಯವ್ರೆ. ಪಾಯಿಂಟ್ ಮಾಡಿಸಿರೂ ಇನ್ನೂ ಅದು ಏನು ಅದೇ ಸರ್, 2 ಮೈಲಿ ದೂರ ಹೋಗ್ಬೇಕು ಸರ್. ನೀರಿಲ್ಲ, ಕುಡಿಯೋಕೆ ನೀರಿಲ್ಲ, ದನಕರ ಜೀವಾದಿ ನೀರಿಲ್ಲ. ಬಟ್ಟೆ ಒಗಿಯೋಕ್ಕೂ ಇಲ್ಲೆಲ್ಲೂ ಹತ್ರ ನೀರಿಲ್ಲ ಸರ್. ಎಲ್ಲಕ್ಕೂ ಅನುಕೂಲ ಯಾವುದೂ ಇಲ್ಲ. ರೋಡ್ ಇಲ್ಲ, ಏನಿಲ್ಲ. ಕಾಲ್ದಾರೆಗೆ ಹೋಗ್ಬೇಕು. ಒಂದು ಸರಿ ಅಲ್ಲಿಂದ ಹೋಗಿ ಹೊತ್ಕೊಬರುವಾಗೆ ಸಾಕಾಗ್ತೈತಿ. ಕೈಲಾಗಾರು ಹೊತ್ಕೊಬರ್ತಾರೆ, ಕೈಲಾಗ್ದಾರು ತರೋಕ್ಕಾಗಲ್ಲ. ಹಂಗಾಗೈತೆ ಸರ್ ಜಾಸ್ತಿ. ಮಂಚಿಮರನಳ್ಳಿಗೆ ಹೋಗ್ಬೇಕು, ಇಲ್ಲಾಂದ್ರೆ ಎರ್ಜನಹಳ್ಳಿಗೆ ಹೋಗ್ಬೇಕು. ನಿಮ್ಮೂರಲ್ಲಿ ಕೊಳವೆ ಬಾವಿ ಯಾತದು ಇಲ್ಲ ಸರ್, ಯಾತೂ ಇಲ್ಲ ಸರ್. ಪೈಪ್ ಲೈನಲ್ಲಿ ಏನಿಲ್ಲ. ಮನೆಗೆ ಗಂಗೆ ಅಂತ ಹಾಕ್ಸವ್ರೆ. ಆಲೇ 2 ವರ್ಷ ಆಯ್ತು. ಅದಕ್ಕೆ ನೀರಿಲ್ಲ, ಏನಿಲ್ಲ. ಕನೆಕ್ಷನ್ ಕೊಟ್ಟಿಲ್ಲ. ಬೇಸಿಗೆ ಆರಂಭಕ್ಕೂ ಮುನ್ನವೇ ತುಮಕೂರು ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿರುವಂಥದ್ದು. ಜಿಲ್ಲೆಯ 10 ತಾಲೂಕುಗಳಲ್ಲಿ ಈಗಾಗಲೇ 41 ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿರುವಂಥದ್ದು. ಆ ಒಂದು ಮಾಹಿತಿ ಖುದ್ದು ಜಿಲ್ಲಾಡಳಿತವೇ ನೀಡಿರುವಂಥದ್ದು. ಇದೀಗ ನಾನು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಮಹಾಲಿಂಗನಹಟ್ಟಿ ಅನ್ನೋ ಒಂದು ಗ್ರಾಮದಲ್ಲಿದ್ದೀನಿ. ಇಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ. ಇಲ್ಲಿನ ಸಮಸ್ಯೆಯ ಜೊತೆಗೆ ಜಿಲ್ಲೆಯಲ್ಲಿರುವಂತಹ ಕುಡಿಯೋ ನೀರಿನ ಸಮಸ್ಯೆಯನ್ನು ನಾನು ಹೇಳ್ತಾ ಹೋಗ್ತೀನಿ. ನೀವೀಗ ದೃಶ್ಯದಲ್ಲಿ ನೋಡ್ತಿರುವಂಥದ್ದು ಇದು ಮಹಾಲಿಂಗನಹಟ್ಟಿ ಅಂತೇಳಿ ಗೃಹ ಸಚಿವರ ತವರು ಕ್ಷೇತ್ರವಾದಂಥ ಕೊರಟಗೆರೆಯಲ್ಲಿರುವಂಥದ್ದು. ಸುಮಾರು 10 ರಿಂದ 15 ಹಳ್ಳಿಗಳಿರುವಂತಹ ಈ ಒಂದು ಊರಿನಲ್ಲಿ ಕಳೆದ 1.5 ವರ್ಷಗಳಿಂದ ಕುಡಿಯೋ ನೀರಿಗೆ ಸಾಕಷ್ಟು ಹಾಹಾಕಾರ ಇರುವಂಥದ್ದು. ನೀರು ತರಲಿಕ್ಕೆ, ಕುಡಿಯೋ ನೀರಿಗಲ್ಲ, ದಿನ ಬೆಳಕಿಗೆ ನೀರು ತರಬೇಕು ಅಂತಂದರೆ 2-3 ಕಿಲೋಮೀಟ್ರ್ ನಡೆದು ಹೋಗಿ ದಿನ ನೀರು ತರಬೇಕು. ಪ್ರತಿ ಮನೆಗೂ 20-30 ಬಿನ್ಗೆ ನೀರು ಬೇಕು ಅಂತಂದರೆ ಸುಮಾರು 5-6 ಗಂಟೆಗಳ ಕಾಲ ಬರೀ ನೀರು ಶೇಖರಣೆ ಮಾಡೋದೇ ಇವರ ಕಾಯಕ ಗುರಿಯಾಗಿರುವಂಥದ್ದು. ಸಾಕಷ್ಟು ಸಂಕಷ್ಟದಲ್ಲಿ ಇರುವಂಥದ್ದು. ಬೇಸಿಗೆಯಲ್ಲಿ ಈ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.